ಕೋಲಾರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಆಗ್ತೀರಾ ನೀವು? ಇಲ್ಲ, ಬೆಂಗಳೂರು ಗ್ರಾಮೀಣದಲ್ಲಿ ಆದಂಗೆ ಆ ಥರ ಆಲೋಚನೆ ನಮ್ಗೆ ಯಾವುದೂ ಇದುವರೆಗೂ ಇಲ್ಲ. ನಾವೇನು ಮಾಡಬೇಕು, ನನ್ನನ್ನೇನು ಮಾಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಪಕ್ಷದ ಮುಖಂಡರುಗಳು ತೀರ್ಮಾನ ಮಾಡ್ತಾರೆ. ಈಗಾಗಲೇ ನಾನು ನಡ್ಡಾಜಿಯವರ ಹತ್ರನೂ ಹೋಗಿ ಭೇಟಿ ಮಾಡಿ ಮಾತಾಡಿದ್ದೀನಿ, ಸಂತೋಷ್ ಜಿಯವರ ಹತ್ರ ಮಾತಾಡಿದ್ದೀನಿ, ನಮ್ಮ ಅಮಿತ್ ಶಾ ಜಿಯವರು ನನಗೆ ಫೋನ್ ಮುಖಾಂತರ ಬೆಳಗ್ಗೆ ಮಾತಾಡಿದ್ದಾರೆ. ಪಕ್ಷ ನನಗೇನು ಮಾಡಬೇಕು ಏನು ಎತ್ತ ಅಂತೇಳಿ ಪಕ್ಷ ತೀರ್ಮಾನ ಮಾಡುತ್ತೆ. ಸರ್, ಈಗ ಸೀಟ್ ಬಿಟ್ಕೊಡುವಂಥದ್ದು ಅದು ಅಷ್ಟು ಈಸಿ ಕೆಲಸ ಅಲ್ಲ. ನೀವು ಗೆದ್ದಿದ್ದೀರಿ, ಮತ್ತೊಮ್ಮೆ ಗೆಲ್ಲುವಂಥ ವಿಶ್ವಾಸ ಕೂಡ ನಿಮಗಿತ್ತು. ಆದರೆ ಈಗ ಏಕಾಏಕಿ ಸೀಟ್ ಬಿಟ್ಕೊಡುವಂಥದ್ದು ಏನು ಅನ್ನಿಸ್ತಿದೆ ನಿಮಗೆ ಈ ಕ್ಷಣದಲ್ಲಿ? ಈಗ ಉದಾಹರಣೆಗೆ ಮಹಾರಾಷ್ಟ್ರಲ್ಲಿ ನಮ್ಮದು ಬಹುಮತ ಇದ್ರೇನು ಅಜಿತ್ ಸಿಂಗ್ ಅವ್ರು ಬಂದರು ಅಂತೇಳಿ ಅವ್ರ ಜೊತೇಲಿ ಕರ್ಕೊಂಡಾದ್ಮೇಲೆ ಮೈತ್ರಿ ಧರ್ಮದಲ್ಲಿ ಯಾರು ನಮ್ಮ ಜೊತೇಲಿ ಬಂದಿರ್ತಾರೆ ಅವ್ರಿಗೆ ಸೀಟುಗಳನ್ನು ಅವ್ರು ಕೇಳಿದಾಗ ಅವ್ರು ಕೊಡೋಂಥದ್ದು ನಮ್ಮ ಮೈತ್ರಿ ಧರ್ಮ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಪಕ್ಷದ ಏನು ಉದ್ದೇಶ ಇರುತ್ತೆ, ಸನ್ಮಾನ್ಯ ಪಕ್ಷಕ್ಕೂ ಒಳ್ಳೆಯದಾಗಬೇಕು, ದೇಶಕ್ಕೂ ಒಳ್ಳೆಯದಾಗಬೇಕು. ಹಾಗಾಗಿ ಏನು ಪಕ್ಷ ತೀರ್ಮಾನ ತಗೊಳುತ್ತೆ ಅದಕ್ಕೆ ನಾವೆಲ್ಲ ಬದ್ಧರಾಗಿರಬೇಕು. ನಾನು ಗೆಲ್ಲುವಂಥ ಅಭ್ಯರ್ಥಿನೇ. ಕಳೆದ ಬಾರಿ ಏನು 2,20,000 ಓಟ್ಗಳ ಅಂತರದಿಂದ ನಾನು ಗೆದ್ದಿದ್ದೆ. ಈ ಬಾರಿ ಮಿನಿಮಮ್ ಕೋಲಾರ ಜಿಲ್ಲೆಯ ಜನತೆ ಆಶೀರ್ವಾದ, ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಇದೆಲ್ಲ ನಮ್ಗೆ ಶ್ರೀರಕ್ಷೆ ಆಗಿತ್ತು. ಕಳೆದ 5 ವರ್ಷದಿಂದ ಪ್ರತಿದಿನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಓಡಾಡಿ ಜನರ ಆಶೀರ್ವಾದ ನಮ್ಮ ಮೇಲೆ ಇರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಇನ್ನೇನು ಫಸ್ಟು ಇದರಲ್ಲೇ ಟಿಕೆಟ್ ಅನೌನ್ಸ್ ಆಯಿತು ಅನ್ನೋ ಲೆಕ್ಕಾಚಾರದಲ್ಲಿ ಪಕ್ಷದಗಳಿಂದ ಬಂದಿತ್ತು, ಅನೌನ್ಸು ಮಾಡಿದರು. ಅದಾದಮೇಲೆ ಕುಮಾರಣ್ಣವ್ರು ಕೋಲಾರ ಬೇಕೇ ಬೇಕು ಅಂತೇಳಿ ಕೇಳಿದ್ರಿಂದ ಪಕ್ಷ ಏನು ತೀರ್ಮಾನ ತಗೊಂಡಿದ್ದಾರೆ ಅದಕ್ಕೆ ಬದ್ಧವಾಗಿರುತ್ತೆ. ಕೋಲಾರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಆಗ್ತೀರಾ ನೀವು? ಇಲ್ಲ, ಬೆಂಗಳೂರು ಗ್ರಾಮೀಣದಲ್ಲಿ ಆದಂಗೆ ಆ ಥರ ಆಲೋಚನೆ ನಮ್ಗೆ ಯಾವುದೂ ಇದುವರೆಗೂ ಇಲ್ಲ. ನಾವೇನು ಮಾಡಬೇಕು, ನನ್ನನ್ನೇನು ಮಾಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಪಕ್ಷದ ಮುಖಂಡರುಗಳು ತೀರ್ಮಾನ ಮಾಡ್ತಾರೆ. ಈಗಾಗಲೇ ನಾನು ನಡ್ಡಾಜಿಯವರ ಹತ್ರನೂ ಹೋಗಿ ಭೇಟಿ ಮಾಡಿ ಮಾತಾಡಿದ್ದೀನಿ, ಸಂತೋಷ್ ಜಿಯವರ ಹತ್ರ ಮಾತಾಡಿದ್ದೀನಿ, ನಮ್ಮ ಅಮಿತ್ ಶಾ ಜಿಯವರು ನನಗೆ ಫೋನ್ ಮುಖಾಂತರ ಬೆಳಗ್ಗೆ ಮಾತಾಡಿದ್ದಾರೆ. ಪಕ್ಷ ನನಗೇನು ಮಾಡಬೇಕು ಏನು ಎತ್ತ ಅಂತೇಳಿ ಪಕ್ಷ ತೀರ್ಮಾನ ಮಾಡುತ್ತೆ. ಸರ್, ಈಗ ಸೀಟ್ ಬಿಟ್ಕೊಡುವಂಥದ್ದು ಅದು ಅಷ್ಟು ಈಸಿ ಕೆಲಸ ಅಲ್ಲ. ನೀವು ಗೆದ್ದಿದ್ದೀರಿ, ಮತ್ತೊಮ್ಮೆ ಗೆಲ್ಲುವಂಥ ವಿಶ್ವಾಸ ಕೂಡ ನಿಮಗಿತ್ತು. ಆದರೆ ಈಗ ಏಕಾಏಕಿ ಸೀಟ್ ಬಿಟ್ಕೊಡುವಂಥದ್ದು ಏನು ಅನ್ನಿಸ್ತಿದೆ ನಿಮಗೆ ಈ ಕ್ಷಣದಲ್ಲಿ? ಈಗ ಉದಾಹರಣೆಗೆ ಮಹಾರಾಷ್ಟ್ರಲ್ಲಿ ನಮ್ಮದು ಬಹುಮತ ಇದ್ರೇನು ಅಜಿತ್ ಸಿಂಗ್ ಅವ್ರು ಬಂದರು ಅಂತೇಳಿ ಅವ್ರ ಜೊತೇಲಿ ಕರ್ಕೊಂಡಾದ್ಮೇಲೆ ಮೈತ್ರಿ ಧರ್ಮದಲ್ಲಿ ಯಾರು ನಮ್ಮ ಜೊತೇಲಿ ಬಂದಿರ್ತಾರೆ ಅವ್ರಿಗೆ ಸೀಟುಗಳನ್ನು ಅವ್ರು ಕೇಳಿದಾಗ ಅವ್ರು ಕೊಡೋಂಥದ್ದು ನಮ್ಮ ಮೈತ್ರಿ ಧರ್ಮ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಪಕ್ಷದ ಏನು ಉದ್ದೇಶ ಇರುತ್ತೆ, ಸನ್ಮಾನ್ಯ ಪಕ್ಷಕ್ಕೂ ಒಳ್ಳೆಯದಾಗಬೇಕು, ದೇಶಕ್ಕೂ ಒಳ್ಳೆಯದಾಗಬೇಕು. ಹಾಗಾಗಿ ಏನು ಪಕ್ಷ ತೀರ್ಮಾನ ತಗೊಳುತ್ತೆ ಅದಕ್ಕೆ ನಾವೆಲ್ಲ ಬದ್ಧರಾಗಿರಬೇಕು. ನಾನು ಗೆಲ್ಲುವಂಥ ಅಭ್ಯರ್ಥಿನೇ. ಕಳೆದ ಬಾರಿ ಏನು 2,20,000 ಓಟ್ಗಳ ಅಂತರದಿಂದ ನಾನು ಗೆದ್ದಿದ್ದೆ. ಈ ಬಾರಿ ಮಿನಿಮಮ್ ಕೋಲಾರ ಜಿಲ್ಲೆಯ ಜನತೆ ಆಶೀರ್ವಾದ, ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಇದೆಲ್ಲ ನಮ್ಗೆ ಶ್ರೀರಕ್ಷೆ ಆಗಿತ್ತು. ಕಳೆದ 5 ವರ್ಷದಿಂದ ಪ್ರತಿದಿನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಓಡಾಡಿ ಜನರ ಆಶೀರ್ವಾದ ನಮ್ಮ ಮೇಲೆ ಇರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಇನ್ನೇನು ಫಸ್ಟು ಇದರಲ್ಲೇ ಟಿಕೆಟ್ ಅನೌನ್ಸ್ ಆಯಿತು ಅನ್ನೋ ಲೆಕ್ಕಾಚಾರದಲ್ಲಿ ಪಕ್ಷದಗಳಿಂದ ಬಂದಿತ್ತು, ಅನೌನ್ಸು ಮಾಡಿದರು. ಅದಾದಮೇಲೆ ಕುಮಾರಣ್ಣವ್ರು ಕೋಲಾರ ಬೇಕೇ ಬೇಕು ಅಂತೇಳಿ ಕೇಳಿದ್ರಿಂದ ಪಕ್ಷ ಏನು ತೀರ್ಮಾನ ತಗೊಂಡಿದ್ದಾರೆ ಅದಕ್ಕೆ ಬದ್ಧವಾಗಿರುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.